ನಮಸ್ಕಾರ ಸರ. ನಮ್ಮ ಹೆಸರು ಕಮಲಾಕ್ಷಿ ಮಾರುತಿ ಪೂಜಾರಿ. ನಮಗೆ ಥೈರಾಯ್ಡ್ ಪ್ರಾಬ್ಲಮ್ ಭಾಳ ಐತ್ರಿ ಸರ. ಥೈರಾಯ್ಡಿಲಿಂದ ನಮಗೆ ಕಾಲು ನೋವು ಜಾಸ್ತಿ ಬರ್ತೈತ್ರಿ, ವೇಟ್ ಜಾಸ್ತಿ ಆಗೈತ್ರಿ ಸರ. ಮತ್ತು ಗಂಟ್ಲು ಬಾವು ಬರತ್ತೈತ್ರಿ. ಗಂಟ್ಲು ಬಾವು ಬಂದಿದ್ಮೇಲೆ ಅದು ಜಾಸ್ತಿ ನಿದ್ದೆ ಬರ್ತಿದ್ದಿಲ್ಲ ರೀ. ಕಫ ಜಾಸ್ತಿ ಆಗಿ ನಿದ್ದೆ ಜಾಸ್ತಿ, ನಿದ್ದೆನೇ ಬರ್ತಿದ್ದಿಲ್ಲ ರೀ. ಬೆಳಗ್ಗೆ 1-2 ತಾಸು ಅಷ್ಟೇ ಮಕ್ಕೊಳತ್ತಿದ್ವಿ ರೀ. ಅದರಲ್ಲಿದ್ದ ಮತ್ತು ನಾವು ಮತ್ತೇನು ಪ್ರಾಬ್ಲಮ್ ಇತ್ತು ರೀ? ಮತ್ತು ಗರ್ಭಪಿಸ್ವಿ ಭಾಳ ಪ್ರಾಬ್ಲಮ್ ಇತ್ತು ಸರ. ಥೈರಾಯ್ಡಿಗೆ ರೀ. ಆಮೇಲೆ ಏನು ಮಾಡಿದ್ರಿ? ಅದಕ್ಕೆ ಟ್ರೀಟ್ಮೆಂಟ್ ಅದು ತೊಗೊಂಡಿರಿ ಸರ. ಮತ್ತು ಯೋಗ ಅದನ್ನು ಮಾಡಿದ್ವಿ ರೀ. ಯೋಗ ಕ್ಲಾಸಿಗೆ ಹೋದ್ವಿ ರೀ. 1 ವಾರ ತರಬೇತಿ ಇತ್ತು, ಯೋಗ ತರಬೇತಿ. ಕಾರ್ತಿಕ್ ಬೆಲ್ಲದವರಿಂದ ಯೋಗ ತರಬೇತಿ ಪಡ್ಕೊಂಡಿವಿ. ಯೋಗ ತರಬೇತಿಲಿದ್ದ ನಾವು ಅದನ್ನು ಕಂಟಿನ್ಯೂ 1-2 ವರ್ಷ ಮಾಡಿದ್ವಿ ರೀ. ಬೆಳಗ್ಗೆ ಎದ್ದ ತಕ್ಷಣ. ಆಮೇಲೆ ಅದರಿಂದ ಏನು ಪ್ರಭಾವ ಆಯ್ತು ನಿಮಗೆ ಯೋಗ ಮಾಡಿದ್ದಿಲ್ಲ? ಯೋಗ ಮಾಡಿದ ಮೇಲೆ ನಮಗೆ ವೇಟ್ ಕಡಿಮೆ ಆತ್ರಿ. ಫಸ್ಟಿಗೆ ವೇಟ್ ಕಡಿಮೆ ಆಗಿದ ಮೇಲೆ ಇದು ಗಂಟ್ಲು ಬಾವು ಬರೋದು ಒಂದು ಸ್ವಲ್ಪ ಕಡಿಮೆ ಆತ್ರಿ. ಅದಕ್ಕೆ ಥೈರಾಯ್ಡಿಗೆ ಯೋಗ ಅದನ್ನ ಒಂದು ಸ್ವಲ್ಪ ಬೇರೆ ಹೇಳಿದ್ರಿ. ಅದು ಕಡಿಮೆ ಆತ್ರಿ. ಕಡಿಮೆ ಆಗಿದ ಮೇಲೆ ಕಾಲು ನೋವು ಕಡಿಮೆ ಆದವು ರೀ. ವೇಟ್ ಕಡಿಮೆ ಆದ್ಬಿಟ್ಲೆ ಕಾಲು ನೋವು ಕಡಿಮೆ ಆದವು ರೀ. ಮತ್ತು ಈಗೆಲ್ಲ ಆರಾಮಿದ್ದೀವಿ ರೀ. ಮತ್ತು ಬೇರೆ ಪ್ರಾಬ್ಲಮ್ಸ್ ಎಲ್ಲ ಹೆಂಗೆ ಇದಾವೆ? ಈಗ ಏನು ಇಲ್ರಿ ಸರ್. ಹೆಂಗಿದ್ವು ರೀ ಹಂಗೆ. ಗರ್ಭಕೋಶದ ಪ್ರಾಬ್ಲಮ್ ಅದು ಎಲ್ಲ ಏನು ಇಲ್ರಿ ಸರ್. ಎಲ್ಲ ಕಡಿಮೆ ಇದಾವೆ. ಕಡಿಮೆ ಇದಾವೆ ಸರ್. ಓಕೆ. ಮತ್ತು ನೀವು ಏನು ಹೇಳ್ಬೇಕಂತ ಬಯಸ್ತೀರಿ ಜನಕ್ಕೆ? ಯೋಗ ಮಾಡಿರಿ. ಯೋಗಲಿದ್ದ ಫಿಟ್ನೆಸ್ ಇರಿ. ಯೋಗ ಮಾಡಿದ್ಮೇಲೆ ಎಲ್ಲ